ನಮಸ್ಕಾರ ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ಆರ್ಥಿಕ ಮತ್ತು ರಾಜಕೀಯ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಘಟನೆ ನಡೆದಿದೆ. ಅದು ಕೇವಲ ಆರ್ಥಿಕ ಸುದ್ದಿಯಾಗಿ ಉಳಿದಿಲ್ಲ, ಬದಲಿಗೆ ಅದು ಬದಲಾಗ್ತಾ ಇರುವಂತಹ ಜಾಗತಿಕ ರಾಜಕೀಯ ಸಮೀಕರಣಗಳು, ಡಾಲರ್ ಪ್ರಾಬಲ್ಯದ ವಿರುದ್ಧದ ಮಹಾ ಸಮರ ಮತ್ತು ಭಾರತದ ಹೆಚ್ಚಿನ ಆತ್ಮವಿಶ್ವಾಸದ ಸಂಕೇತವಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ತನ್ನ ಬೃಹತ್ ಚಿನ್ನದ ನಿಕ್ಷೇಪದ ಗಮನಾರ್ಹ ಭಾಗವನ್ನ ಲಂಡನ್ ನಿಂದ ನೇರವಾಗಿ ನಾಗಪುರಕ್ಕೆ ತಾಯ್ನಾಡಿಗೆ ತಂದಿದೆ. 64 ಟನ್ಗಳಷ್ಟು ಅಂದ್ರೆ ಬರೋಬ್ಬರಿ 64,000 ಕೆಜಿ ಚಿನ್ನದ ಈ ವಾಪಸಾತಿ ಇದ್ದಕ್ಕಿದ್ದಂತೆ ಯಾಕೆ ಸಂಭವಿಸಿತು? ಇದರ ಹಿಂದೆ RBI ನ ಯಾವ ಮಾಸ್ಟರ್ ಪ್ಲಾನ್ ಅಡಗಿದೆ? ಜಾಗತಿಕ ಹಣಕಾಸು ವ್ಯವಸ್ಥೆಯಲ್ಲಿ ಡಾಲರ್ನ ಆಟ ನಿಜವಾಗಿಯೂ ಮುಗಿತಾ ಇದೆಯಾ? ಈ ವಿದ್ಯಮಾನವು ನಮ್ಮ ದೇಶದ ವಿದೇಶಿ ವಿನಿಮಯದ ಮೀಸಲಾತಿಯಲ್ಲಿ ಚಿನ್ನದ ಪಾಲನ 14% ಗಡಿಗೆ ತಲುಪಿಸಿದ್ದು ಹೇಗೆ? ಇದಷ್ಟೇ ಅಲ್ಲದೆ ಪ್ರಸ್ತುತ ಭಾರತದಲ್ಲಿ ಗಣನೀಯವಾಗಿ ಏರಿಕೆ ಕಂಡಿರುವಂತಹ ಚಿನ್ನದ ಬೆಲೆಯ ಕುಸಿತವಾಗುತ್ತಾ? ಕಡಿಮೆಯಾದ್ರೆ ಎಷ್ಟು ಕಡಿಮೆ ಆಗುತ್ತೆ? ಚಿನ್ನ ಖರೀದಿಗೆ ಯಾವಾಗ ಒಳ್ಳೆಯ ಟೈಮ್? ಅಷ್ಟಕ್ಕೂ ಇಲ್ಲಿ ಪ್ರಧಾನಿ ಮೋದಿ ಮಾಡಿದ ಮ್ಯಾಜಿಕ್ ಏನು? ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀನಿ. ಆದ್ರೆ ಅದಕ್ಕೂ ಮುನ್ನ ಚಿನ್ನದ ರೇಟ್ 70,000ಕ್ಕೆ ಕುಸಿಯಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ ಅಂತ ಕಮೆಂಟ್ ಮಾಡಿ. ಭಾರತದ ಆರ್ಥಿಕ ಚರಿತ್ರೆಯಲ್ಲಿ ಅತ್ಯಂತ ಮಹತ್ವದ ಮತ್ತು ಕಾರ್ಯತಂತ್ರದ ನಿರ್ಧಾರಗಳಲ್ಲಿ ಒಂದಾಗಿರುವಂತಹ ಚಿನ್ನದ ವಾಪಸಾತಿ ಪ್ರಕ್ರಿಯೆಯ ವಿವರಗಳನ್ನು ಮೊದಲಿಗೆ ನೋಡೋಣ. 2024-25 ಆರ್ಥಿಕ ವರ್ಷಗಳ ಮೊದಲಾರ್ಧದಲ್ಲಿ ಅಂದ್ರೆ ಏಪ್ರಿಲ್ ನಿಂದ ಸೆಪ್ಟೆಂಬರ್ ವರೆಗೆ RBI ಬರೋಬ್ಬರಿ 64 ಟನ್ಗಳಷ್ಟು ಚಿನ್ನವನ್ನ ಲಂಡನ್ ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ವಾಲ್ಟ್ ಗಳಿಂದ ನೇರವಾಗಿ ಭಾರತಕ್ಕೆ ಸಾಗಿಸಿದೆ. ಅರೆ, ನಮ್ಮ ಚಿನ್ನ ಲಂಡನ್ ನಲ್ಲಿ ಯಾಕಿತ್ತು? ನಮ್ಮ ಚಿನ್ನ ಲಂಡನ್ ನಲ್ಲಿ ಇರುವುದು ಹೊಸದೇನಲ್ಲ. ವಿಶ್ವದ ಬಹುತೇಕ ಕೇಂದ್ರೀಯ ಬ್ಯಾಂಕ್ಗಳು ತಮ್ಮ ಚಿನ್ನದ ನಿಕ್ಷೇಪದ ಒಂದು ಭಾಗವನ್ನ ಲಂಡನ್ ನಲ್ಲಿ ಇಡುತ್ತವೆ. ಇದಕ್ಕೆ ಎರಡು ಕಾರಣಗಳಿದ್ವು. ಅದರಲ್ಲಿ ಮೊದಲನೆಯದ್ದು, ಲಂಡನ್ ವಿಶ್ವದ ಅತಿ ದೊಡ್ಡ ಗೋಲ್ಡ್ ಟ್ರೇಡಿಂಗ್ ಮಾರ್ಕೆಟ್ ಆಗಿದೆ. ಇನ್ನು ಎರಡನೆಯ ಕಾರಣ ಏನಂದ್ರೆ, ಸಾಲ ಪಡೆಯಲು, ಚಿನ್ನವನ್ನ ಅಡ ಇಡಲು ಅಥವಾ ತುರ್ತು ವಹಿವಾಟು ನಡೆಸಲು ಲಂಡನ್ ನಲ್ಲಿ ಚಿನ್ನ ಲಭ್ಯವಿರುವುದು ಸುಲಭ ಮತ್ತು ಸುರಕ್ಷಿತ ಅಂತ ಪರಿಗಣಿಸಲಾಗಿತ್ತು. ಇನ್ನು 64 ಟನ್ ಚಿನ್ನದ ವಾಪಸಾತಿಯ ನಂತರ ಭಾರತದೊಳಗೆ ಇರುವಂತಹ ಒಟ್ಟು ಚಿನ್ನದ ಪ್ರಮಾಣವು 575.8 ಟನ್ಗಳಿಗೆ ಏರಿದೆ. RBIಯ ಒಟ್ಟು 880 ಟನ್ಗಳಿಗಿಂತ ಹೆಚ್ಚು ಚಿನ್ನದ ನಿಕ್ಷೇಪಗಳಲ್ಲಿ ಈಗ ಸುಮಾರು 2/3 ಭಾಗ ಭಾರತದಲ್ಲಿ ಭದ್ರವಾಗಿದೆ. ಇನ್ನು ಒಂದ್ ಕಾಲದಲ್ಲಿ ನಮ್ಮ ಒಟ್ಟು ಚಿನ್ನದ ಮೀಸಲಿನಲ್ಲಿ 60-70% ಭಾಗವು ವಿದೇಶಗಳಲ್ಲಿ, ಪ್ರಮುಖವಾಗಿ ಲಂಡನ್ ಮತ್ತು ನ್ಯೂಯಾರ್ಕ್ ನಲ್ಲಿ ಇಡಲಾಗ್ತಾ ಇತ್ತು. ಆದ್ರೆ ಈಗ ಕಥೆ ಸಂಪೂರ್ಣವಾಗಿ ಉಲ್ಟಾ ಆಗಿದೆ. ಮಾರ್ಚ್ 2023ರಿಂದ ಇಲ್ಲಿಯವರೆಗೆ RBI ಸುಮಾರು 280 ಟನ್ಗಳಷ್ಟು ಚಿನ್ನವನ್ನ ತಾಯ್ನಾಡಿಗೆ ತಂದಿದೆ. ಇದು ಆರ್ಥಿಕ ಭದ್ರತೆಯ ಕುರಿತು RBI ನ ಕಾರ್ಯತಂತ್ರದ ಬದಲಾವಣೆಯನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಇನ್ನು ವೀಕ್ಷಕರೇ, ಚಿನ್ನವನ್ನ ವಾಪಸ್ ತರುವಂತಹ ನಿರ್ಧಾರದ ಹಿಂದೆ ಅಮೆರಿಕನ್ ಪ್ರಭಾವದ ಹಣಕಾಸು ವ್ಯವಸ್ಥೆಯ ಮೇಲೆ ಕಡಿಮೆಯಾಗ್ತಾ ಇರುವಂತಹ ನಂಬಿಕೆ ಮತ್ತು ಹೆಚ್ಚುತ್ತಿರುವಂತಹ ಭೌಗೋಳಿಕ ರಾಜಕೀಯ ಅಪಾಯವಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. 2022ರಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ಆರಂಭವಾದಾಗ ಅಮೆರಿಕ ಮತ್ತು ಯುರೋಪ್ ಒಕ್ಕೂಟಗಳು ರಷ್ಯಾದ ಕೇಂದ್ರೀಯ ಬ್ಯಾಂಕ್ ನ ಸುಮಾರು $300 ಬಿಲಿಯನ್ ಮೌಲ್ಯದ ಆಸ್ತಿಯನ್ನ ಫ್ರೀಸ್ ಮಾಡಿದ್ವು. ಅಂದ್ರೆ ರಷ್ಯಾಕ್ಕೆ ತನ್ನದೇ ಹಣವನ್ನ ಮುಟ್ಟಲು ಸಾಧ್ಯವಾಗಿರಲಿಲ್ಲ. ಇದಕ್ಕೂ ಮೊದಲು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಬಂದಾಗಲೂ ಅದರ ಆಸ್ತಿಯನ್ನ ಅಮೆರಿಕ ಫ್ರೀಸ್ ಮಾಡಿತ್ತು. ಈ ಘಟನೆಗಳು ಜಗತ್ತಿನ ಪ್ರತಿಯೊಂದು ದೇಶಕ್ಕೂ ಕೂಡ ಭಯವನ್ನ ಹುಟ್ಟಿಸಿದ್ವು. ನಾಳೆ ಅಮೆರಿಕದೊಂದಿಗೆ ನಮ್ಮ ಸಂಬಂಧ ಹದಗೆಟ್ರೆ, ನಮ್ಮ ಚಿನ್ನ ಮತ್ತು ಹಣವನ್ನ ಅವರು ನಿರ್ಬಂಧಿಸಿದ್ರೆ ಏನ್ ಮಾಡೋದು ಎಂಬಂತಹ ಪ್ರಶ್ನೆ ಕೂಡ ಮೂಡಿತ್ತು. ಹೀಗಾಗಿ ಅರ್ಥಶಾಸ್ತ್ರಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಯಾವ ಚಿನ್ನ ನಮ್ಮ ಕಸ್ಟಡಿಯಲ್ಲಿ ಇಲ್ಲವೋ ಅದು ನಮ್ಮ ಚಿನ್ನವಲ್ಲ ಎಂಬುದು ಕಹಿ ಸತ್ಯ. ಈ ಪಾಠವನ್ನ ಕಲಿತಂತಹ RBI ತನ್ನ ಆಸ್ತಿಯ ಮೊದಲ ನಿಯಂತ್ರಣವನ್ನ ಸಂಪೂರ್ಣವಾಗಿ ತನ್ನ ಕೈಯಲ್ಲಿ ಇಟ್ಟುಕೊಳ್ಳಲು ನಿರ್ಧರಿಸಿದೆ. ಇನ್ನು ಭಾರತದ ಈ ನಿರ್ಧಾರವು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅಮೆರಿಕದ ಮಿತ್ರ ರಾಷ್ಟ್ರಗಳು ಮತ್ತು ನ್ಯಾಟೋ ಪಾಲುದಾರರು ಕೂಡ ಇದೇ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ಅದರಲ್ಲೂ ಪೋಲೆಂಡ್ 100 ಟನ್ಗಳಿಗಿಂತ ಹೆಚ್ಚು ಚಿನ್ನವನ್ನ ವಾಪಸ್ ತರಿಸಿಕೊಂಡಿದೆ. ಹಂಗೇರಿ 63 ಟನ್ ಚಿನ್ನವನ್ನ ತಾಯ್ನಾಡಿಗೆ ಸ್ಥಳಾಂತರಿಸಿದೆ. ಇನ್ನು ಟರ್ಕಿ ಮತ್ತು ಜರ್ಮನಿ ಸುಮಾರು 300 ಟನ್ ಚಿನ್ನವನ್ನ ಯಶಸ್ವಿಯಾಗಿ ವಾಪಸ್ ತರಿಸಿಕೊಂಡಿದೆ. ಅಮೆರಿಕ ಮತ್ತು ಯುರೋಪ್ನ ನಿಕಟ ಮಿತ್ರರೇ ಪಾಶ್ಚಿಮಾತ್ಯ ಹಣಕಾಸು ವ್ಯವಸ್ಥೆಯ ಸುರಕ್ಷತೆಯ ಬಗ್ಗೆ ಭರವಸೆ ಕಳೆದುಕೊಂಡಿರುವುದು ಭಾರತದಂತಹ ರಾಷ್ಟ್ರಗಳು ತಮ್ಮ ಸಂಪತ್ತನ್ನ ರಕ್ಷಿಸಿಕೊಳ್ಳಲು ತೆಗೆದುಕೊಂಡ ಕ್ರಮಕ್ಕೆ ಪ್ರಬಲ ಪುಷ್ಟಿ ಕೂಡ ನೀಡುತ್ತೆ. ಯಾವುದೇ ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಚಿನ್ನವನ್ನ ಹೊಂದಿರುವಂತಹ ದೇಶದ ಹಿಡಿತದಲ್ಲಿ ಇರುವುದು ಅತಿ ಮುಖ್ಯ. ಇನ್ನು RBI ನ ಈ ನಿರ್ಧಾರವು ಡಾಲರ್ ಪ್ರಾಬಲ್ಯವನ್ನ ಕಡಿಮೆ ಮಾಡಲು ಮತ್ತು ಚಿನ್ನವನ್ನ ಕಾರ್ಯತಂತ್ರದ ಆಸ್ತಿಯಾಗಿ ಬಳಸಲು ಇರುವಂತಹ ಸ್ಪಷ್ಟವಾದ ಆರ್ಥಿಕ ನೀತಿಯಾಗಿದೆ. ಅದರಲ್ಲೂ ನಮ್ಮ ದೇಶೀಯ ವಿನಿಮಯ ಮೀಸಲು ಅಂದ್ರೆ ನಮ್ಮ ಬಳಿ ಇರುವಂತಹ ವಿವಿಧ ಕರೆನ್ಸಿಗಳು ಮತ್ತು ಚಿನ್ನದ ಒಟ್ಟು ಸಂಗ್ರಹ ಒಂದು ಕಾಲದಲ್ಲಿ ಈ ಮೀಸಲಿನ 60-70% ಅಮೆರಿಕನ್ ಡಾಲರ್ ಮತ್ತು US ಟ್ರೆಸರಿ ಬಾಂಡ್ ಗಳ ರೂಪದಲ್ಲಿ ಇರ್ತಾ ಇತ್ತು. RBI ಈಗ ಉದ್ದೇಶಪೂರ್ವಕವಾಗಿ US ಡಾಲರ್ ಬಾಂಡ್ ಗಳ ಮೇಲಿನ ಹೂಡಿಕೆಯನ್ನ ಕಡಿಮೆ ಮಾಡ್ತಾ ಇದೆ. ಉದಾಹರಣೆಗೆ, ಒಂದು ವರ್ಷದ ಹಿಂದೆ ಸುಮಾರು $238 ಬಿಲಿಯನ್ ಮೌಲ್ಯದ US ಟ್ರೆಸರಿ ಬಾಂಡ್ ಗಳು ಭಾರತದ ಬಳಿ ಇದ್ವು. ಆದರೆ ಈಗ ಸುಮಾರು $219 ಬಿಲಿಯನ್ ಗೆ ಇಳಿದಿದೆ. ನಮ್ಮ ಒಟ್ಟು ಫಾರೆಕ್ಸ್ ರಿಸರ್ವ್ ಹೆಚ್ಚಾಗ್ತಾ ಇದ್ರೂ ಕೂಡ ಡಾಲರ್ ಹೋಲ್ಡಿಂಗ್ ಗಳನ್ನ ಕಡಿಮೆ ಮಾಡಿ ಹಣವನ್ನ ಬೇರೆ ಆಸ್ತಿಗಳಿಗೆ ಅಂದ್ರೆ ಚಿನ್ನಕ್ಕೆ ವರ್ಗಾವಣೆ ಮಾಡಲಾಗಿದೆ.
ಮಾಡಲಾಗ್ತಾ ಇದೆ. ಇನ್ನು ಇತ್ತೀಚಿನ ವರದಿಗಳ ಪ್ರಕಾರ ಭಾರತ ಒಟ್ಟು ಫಾರೆಕ್ಸ್ ರಿಸರ್ವ್ ನಲ್ಲಿ ಚಿನ್ನದ ಪಾಲು ಗಣನೀಯವಾಗಿ ಏರಿಕೆ ಕಂಡು 13.9% ಅಂದ್ರೆ ಸುಮಾರು 14% ತಲುಪಿದೆ. ಚಿನ್ನದ ಮೌಲ್ಯ ಮೊದಲ ಬಾರಿಗೆ $100 ಬಿಲಿಯನ್ ಗಡಿಯನ್ನ ದಾಟಿ $102 ಬಿಲಿಯನ್ ಗೆ ತಲುಪಿದೆ. ಹಾಗಾದ್ರೆ ಈ ಚಿನ್ನದ ಮೇಲಿನ ಅವಲಂಬನೆ ಹೆಚ್ಚಾಗಲು ಕಾರಣವೇನು ಅಂತ ನೋಡೋದಾದ್ರೆ, ಜಗತ್ತಿನಲ್ಲಿ ಎಷ್ಟೇ ಯುದ್ಧ, ಆರ್ಥಿಕ ಸಂಕಷ್ಟ, ಕರೆನ್ಸಿ ಮೌಲ್ಯ ಕುಸಿತ ಬಂದರೂ ಕೂಡ ಚಿನ್ನದ ಮೌಲ್ಯ ಕುಸಿತವಾಗೋದಿಲ್ಲ. ಇದು ಎಲ್ಲಾ ಆರ್ಥಿಕ ಬಿರುಗಾಳಿಗಳಿಗಿಂತ ರಕ್ಷಣೆ ನೀಡುವಂತಹ ಸುರಕ್ಷಿತ ಸ್ವರ್ಗ ಆಸ್ತಿಯಾಗಿದೆ. ಇನ್ನು ಅಮೆರಿಕದ ಆರ್ಥಿಕತೆಯ ಮೇಲಿನ ಸಾಲದ ಹೊರೆ ಮತ್ತು ಅನಿಶ್ಚಿತತೆ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಡಾಲರ್ ಮೇಲೆ ಹೆಚ್ಚು ಬೆಟ್ ಮಾಡುವುದು ಅಪಾಯಕಾರಿ. ಇನ್ನು ಸಾವಿರಾರು ವರ್ಷಗಳಿಂದ ಕರೆನ್ಸಿಗಳು ಬದಲಾದರೂ ಕೂಡ ಚಿನ್ನದ ಶಾಶ್ವತ ಮೌಲ್ಯ ಮತ್ತು ಜಾಗತಿಕ ಸ್ವೀಕೃತಿ ಮಾತ್ರ ಬದಲಾಗೋದಿಲ್ಲ. ಆರ್ಬಿಐಗೆ ಈ ಸತ್ಯ ಚೆನ್ನಾಗಿ ಅರಿವಿದೆ. ಇನ್ನು ಭಾರತದ ಈ ಹೆಜ್ಜೆ ದೊಡ್ಡ ಜಾಗತಿಕ ಟ್ರೇಡ್ ನ ಒಂದು ಭಾಗವಾಗಿದೆ. ಡಾಲರ್ ನ ಪ್ರಾಬಲ್ಯವನ್ನ ಮುಗಿಸುವಂತಹ ಜಗತ್ತಿನ ಸಮರದ ನೈಜ ಆಟದಲ್ಲಿ ಭಾರತದ ಪಾತ್ರವೇನು ಎಂಬುದನ್ನು ಇದು ಸ್ಪಷ್ಟಪಡಿಸ್ತಾ ಇದೆ. ಇನ್ನು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಮತ್ತು ಇತ್ತೀಚೆಗೆ ಸೇರ್ಪಡೆಗೊಂಡ ದೇಶಗಳನ್ನು ಒಳಗೊಂಡಂತಹ ಬ್ರಿಕ್ಸ್ ಸಮರವು ಡಾಲರ್ ನ ಹೊರತಾಗಿ ತಮ್ಮ ತಮ್ಮ ಕರೆನ್ಸಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಒತ್ತಾಯಿಸ್ತಾ ಇವೆ. ಇದಕ್ಕೆ ಕಾರಣ ಅಮೆರಿಕ ತನ್ನ ಡಾಲರ್ ಮತ್ತು ಸ್ವಿಫ್ಟ್ ಹಣಕಾಸು ವ್ಯವಸ್ಥೆಯನ್ನ ರಾಜಕೀಯ ಆಯುಧವಾಗಿ ಬಳಸಿಕೊಳ್ತಾ ಇರುವುದು ಇಡೀ ಜಗತ್ತಿಗೆ ಮನವರಿಕೆಯಾಗಿದೆ. ಈ ಒತ್ತಡದಿಂದಾಗಿ ಮುಕ್ತರಾಗಲು ಬ್ರಿಕ್ಸ್ ದೇಶಗಳಿಗೆ ಒಂದು ಪರ್ಯಾಯ ವ್ಯವಸ್ಥೆ ಬೇಕು. ಹಾಗಾದ್ರೆ ಭಾರತದ ಸಮತೋಲನ ತಂತ್ರ ಏನು ಅಂತ ನೋಡೋದಾದ್ರೆ, ಭಾರತವು ರಷ್ಯಾ ಅಥವಾ ಚೀನಾದಂತೆ ಡಾಲರ್ ಅನ್ನ ಸಂಪೂರ್ಣವಾಗಿ ತಿರಸ್ಕರಿಸುವ ಆಕ್ರಮಣಕಾರಿ ನಿಲುವನ್ನು ತೆಗೆದುಕೊಂಡಿಲ್ಲ. ಬದಲಿಗೆ ಭಾರತದ ತಂತ್ರವು ಸಮತೋಲನ ತಂತ್ರ ಆಗಿದೆ. ಏನೋ ಇದರಿಂದ ಬರುವಂತಹ ಸಂದೇಶ ಏನಂದ್ರೆ, ಎಲ್ಲಾ ಮೊಟ್ಟೆಗಳನ್ನ ಒಂದೇ ಬುಟ್ಟಿಯಲ್ಲಿ ಇಡದಿರಿ. ಅಮೆರಿಕ ಡಾಲರ್ ಮೇಲೆ ಅತಿಯಾದ ಅವಲಂಬನೆ ಅಪಾಯಕಾರಿ. ಹಾಗಾಗಿ ಒಂದು ಕಡೆ ಡಾಲರ್, ಇನ್ನೊಂದು ಕಡೆ ಬಂಗಾರ ಮತ್ತು ಮೂರನೇ ಕಡೆ ಸ್ಥಳೀಯ ಕರೆನ್ಸಿಗಳಲ್ಲಿ ವಹಿವಾಟು ನಡೆಸುವ ಮೂಲಕ ಭಾರತ ತನ್ನ ಆರ್ಥಿಕ ಭದ್ರತೆಯನ್ನ ವಿವಿಧ ಆಸ್ತಿಗಳು ಮತ್ತು ಪಾಲುದಾರಿಕೆಗಳ ಮೂಲಕ ವಿಭಜಿಸ್ತಾ ಇದೆ. ಇನ್ನು ಇದರ ಜಿಯೋಪೊಲಿಟಿಕಲ್ ನ ಒತ್ತಡವನ್ನು ನೋಡೋದಾದ್ರೆ, ಟ್ರಂಪ್ ಆಡಳಿತದಂತಹ ಅಮೆರಿಕ ಫಸ್ಟ್ ನೀತಿಗಳಿಂದಾಗಿ ಜಾಗತಿಕ ವ್ಯಾಪಾರದಲ್ಲಿ ಅನಿಶ್ಚಿತತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಅಂತಹ ಸಂದರ್ಭಗಳಲ್ಲಿ ಕೈಯಲ್ಲಿ ಚಿನ್ನ ಇರುವುದು ಆರ್ಥಿಕ ಬಲಿಷ್ಠತೆಯನ್ನ ಖಚಿತಪಡಿಸಿಕೊಳ್ಳುತ್ತೆ. ಇನ್ನು ಭಾರತ ಈಗಾಗಲೇ ಚಿನ್ನದ ಮೇಲೆ ಗಣನೀಯವಾಗಿ ಗರಿಷ್ಠ ಮಟ್ಟವನ್ನು ತಲುಪಿದೆ. ಆರ್ಬಿಐಯ ಈ ನಡೆಯ ನಂತರ ಚಿನ್ನದ ಬೆಲೆ ಕಡಿಮೆಯಾಗ್ತಾ ಇದೆಯೇ ಎಂಬಂತಹ ಪ್ರಶ್ನೆಗಳು ಆಳವಾಗ್ತಾ ಇದೆ. ಭಾರತದಲ್ಲಿ ಚಿನ್ನದ ಬೆಲೆ ಏರಲು 3 ಮುಖ್ಯ ಜಾಗತಿಕ ಮತ್ತು ವಿದೇಶಿ ಕಾರಣಗಳಿವೆ. ಅದರಲ್ಲಿ ಮೊದಲನೆಯದು ಜಾಗತಿಕ ಅನಿಶ್ಚಿತತೆ. ಇಸ್ರೇಲ್ ಹಮಾಸ್ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ಧ, ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಯುದ್ಧದ ಭೀತಿಯಂತಹ ಎಲ್ಲಾ ಅನಿಶ್ಚಿತ ಪರಿಸ್ಥಿತಿಗಳಲ್ಲಿ ಹೂಡಿಕೆದಾರರು ತಮ್ಮ ಹಣವನ್ನ ಸುರಕ್ಷಿತ ಆಸ್ತಿಯಾದಂತಹ ಚಿನ್ನದಲ್ಲಿ ಹೂಡ್ತಾ ಇದ್ದಾರೆ. ಇದರಿಂದ ಬೇಡಿಕೆ ಹೆಚ್ಚಾಗಿ ಬೆಲೆ ಏರ್ತಾ ಇದೆ. ಇನ್ನು ಕೇಂದ್ರೀಯ ಬ್ಯಾಂಕ್ಗಳ ಖರೀದಿ ಕೂಡ ಇದರಲ್ಲಿ ಮುಖ್ಯವಾಗುತ್ತೆ. ಆರ್ಬಿಐ ಸೇರಿದಂತೆ ವಿಶ್ವದ ಬಹುತೇಕ ಕೇಂದ್ರೀಯ ಬ್ಯಾಂಕ್ಗಳು ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಗಣನೀಯ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿ ಮಾಡ್ತಾ ಇವೆ. ಈ ಹೆಚ್ಚಿನ ಬೇಡಿಕೆಯು ಬೆಲೆಯನ್ನ ಮೇಲಕ್ಕೆ ತಳ್ಳಿದೆ. ಇನ್ನು ಯುಎಸ್ ಫೆಡ್ ಬಡ್ಡಿ ದರ ನೀತಿ ಕೂಡ ಇದಕ್ಕೆ ಮುಖ್ಯ ಕಾರಣ ಅಂತ ಕೂಡ ಹೇಳಬಹುದು. ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರವನ್ನ ಕಡಿಮೆಗೊಳಿಸುವ ಸಾಧ್ಯತೆಗಳು ಯಾವಾಗ ಹೆಚ್ಚಾಗ್ತಾ ಇದೆಯೋ ಆಗ ಡಾಲರ್ ದುರ್ಬಳಕೆಯಾಗ್ತಾ ಇದೆ. ಡಾಲರ್ ದುರ್ಬಳಕೆಗೊಂಡರೆ ಚಿನ್ನದ ಬೆಲೆ ಏರುತ್ತೆ. ಯಾಕಂದ್ರೆ ಡಾಲರ್ ನಲ್ಲಿ ಚಿನ್ನವನ್ನ ಅಗ್ಗವಾಗಿ ಖರೀದಿಸಬಹುದಾಗಿದೆ. ಈಗ ಆರ್ಬಿಐ ವಾಪಸಾತಿಯಿಂದಾಗಿ ಚಿನ್ನದ ಬೆಲೆಯ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ, ಆರ್ಬಿಐ ಲಂಡನ್ ನಿಂದ ಚಿನ್ನವನ್ನ ತಂದರೆ ಅದು ಭಾರತದ ಚಿನ್ನದ ಮಾರುಕಟ್ಟೆಯಲ್ಲಿನ ಪೂರೈಕೆಯನ್ನ ಹೆಚ್ಚಿಸುವುದಿಲ್ಲ. ಆರ್ಬಿಐ ತರುವಂತಹ ಚಿನ್ನವು ದೇಶೀಯ ಬಳಕೆಗೆ ಅಲ್ಲ, ಅದು ದೇಶದ ಆರ್ಥಿಕ ಭದ್ರತೆಗಾಗಿ ಮೀಸಲಿಟ್ಟಿರುವಂತಹ ಚಿನ್ನವಾಗಿದೆ. ಈ ಚಿನ್ನವನ್ನ ಆರ್ಬಿಐ ತನ್ನ ವಾಲ್ಟ್ ಗಳಲ್ಲಿ ಭದ್ರಪಡಿಸೋದ್ರಿಂದ ಸಾಮಾನ್ಯ ಜನರಿಗೆ ಮಾರಾಟ ಮಾಡುವ ಚಿನ್ನದ ಬೆಲೆಯ ಮೇಲೆ ಇದು ನೇರ ಪರಿಣಾಮ ಬೀರೋದಿಲ್ಲ. ಇನ್ನು ಈ ಕ್ರಮವು ಜಾಗತಿಕವಾಗಿ ಭಾರತದ ಆರ್ಥಿಕತೆ ಮತ್ತು ಕರೆನ್ಸಿ ಮೇಲಿನ ವಿಶ್ವಾಸವನ್ನ ಹೆಚ್ಚಿಸುತ್ತದೆ. ದೀರ್ಘಾವಧಿಯಲ್ಲಿ ಇದು ರೂಪಾಯಿಗಳ ಸ್ಥಿರತೆಗೆ ಸಹಾಯ ಮಾಡಬಹುದು. ಚಿನ್ನದ ಬೆಲೆ ಕುಸಿಯಲು ಬೇಕಾದಷ್ಟು ದೊಡ್ಡ ಪ್ರಮಾಣದ ಪರಿಣಾಮಗಳನ್ನ ಕೂಡ ಬೀರೋದಿಲ್ಲ. ಹಾಗಾದ್ರೆ ಚಿನ್ನದ ಬೆಲೆ ಕಡಿಮೆಯಾಗುವ ಸಾಧ್ಯತೆ ಯಾವಾಗ? ಜಾಗತಿಕ ಶಾಂತಿ ಸ್ಥಾಪನೆಯಾದಾಗ. ಅಂದ್ರೆ ಎಲ್ಲಾ ಪ್ರಮುಖ ಯುದ್ಧಗಳು ಮತ್ತು ಭೌಗೋಳಿಕ ರಾಜಕೀಯ ಸಂಘರ್ಷಗಳು ನಿಂತು ವಿಶ್ವದಾದ್ಯಂತ ಹೂಡಿಕೆದಾರರು ಅಪಾಯಕಾರಿ ಆಸ್ತಿಗಳ ಅಂದ್ರೆ ಷೇರು ಮಾರುಕಟ್ಟೆ, ರಿಯಲ್ ಎಸ್ಟೇಟ್ ಕಡೆಗೆ ವಾಪಸ್ ಬರಬೇಕು. ಇನ್ನು ಎರಡನೆಯದಾಗಿ ಫೆಡರಲ್ ರಿಸರ್ವ್ ಬಡ್ಡಿ ದರದಲ್ಲಿ ಗಣನೀಯವಾಗಿ ಹೆಚ್ಚಾದ್ರೆ ಡಾಲರ್ ಬಲಿಷ್ಠಗೊಂಡು ಚಿನ್ನದ ಬೆಲೆ ಇಳಿಯುತ್ತದೆ. ಇನ್ನು ಪ್ರಮುಖ ಕೇಂದ್ರೀಯ ಬ್ಯಾಂಕ್ಗಳು ಚಿನ್ನದ ಖರೀದಿಯನ್ನ ನಿಲ್ಲಿಸಿದ್ರೆ ಚಿನ್ನದ ಬೆಲೆಗಳ ಮೇಲೆ ಬೀಳುವಂತಹ ಒತ್ತಡ ಕಡಿಮೆಯಾಗುತ್ತೆ. ಇನ್ನು ಪ್ರಸ್ತುತ ಜಾಗತಿಕ ಅನಿಶ್ಚಿತತೆ ಮತ್ತು ಕೇಂದ್ರೀಯ ಬ್ಯಾಂಕುಗಳ ನಿರಂತರ ಖರೀದಿ ಇರುವುದರಿಂದ ಭಾರತದಲ್ಲಿ ಚಿನ್ನದ ಬೆಲೆ ಗಣನೀಯವಾಗಿ ಕಡಿಮೆಯಾಗುವ ಸಾಧ್ಯತೆಗಳು ಕಡಿಮೆ. ಆರ್ಬಿಐಯ ಚಿನ್ನದ ವಾಪಸಾತಿಯು ಬೆಲೆ ಇಳಿಕೆಗೆ ಕಾರಣವಾಗುವುದಿಲ್ಲ, ಬದಲಿಗೆ ಇದು ಭಾರತದ ಆರ್ಥಿಕ ಭದ್ರತೆಯನ್ನು ದೃಢಪಡಿಸುತ್ತೆ. ಇನ್ನು ಆರ್ಬಿಐಯ ಅಂತಿಮ ಗುರಿ ಹೊರದೇಶಗಳಲ್ಲಿ ಚಿನ್ನವನ್ನ ಸಂಪೂರ್ಣವಾಗಿ ಶೂನ್ಯಕ್ಕೆ ತರುವುದು ಅಲ್ಲ, ಬದಲಿಗೆ ಕಾರ್ಯತಂತ್ರದ ಸಮತೋಲನವನ್ನ ಸಾಧಿಸುವುದಾಗಿದೆ. ತಜ್ಞರ ಅಭಿಪ್ರಾಯದಂತೆ ಚೀನಾದಂತಹ ದೇಶಗಳು ತಮ್ಮ ಒಟ್ಟು ಮೀಸಲು ಚಿನ್ನದಲ್ಲಿ ಸುಮಾರು 10% ಜಾಗತಿಕ ಮಾರುಕಟ್ಟೆಗಳಲ್ಲಿ ಇಟ್ಟಿರುತ್ತವೆ. ಇನ್ನು ತುರ್ತು ಸಂದರ್ಭಗಳಲ್ಲಿ ಗೋಲ್ಡ್ ಸ್ಟಾಂಪ್ಗಳು ಮತ್ತು ಅಂತಾರಾಷ್ಟ್ರೀಯ ವಹಿವಾಟುಗಳಿಗೆ ಗ್ಯಾರಂಟಿಯಾಗಿ ಚಿನ್ನ ಲಂಡನ್ ನಲ್ಲಿ ಇರುವುದು ಪ್ರಯೋಜನಕಾರಿ. ಪ್ರತಿ ಬಾರಿಯೂ ವಿಮಾನದಲ್ಲಿ ಚಿನ್ನವನ್ನ ಭಾರತದಿಂದ ಲಂಡನ್ಗೆ ಕಳುಹಿಸುವುದು ಸುಲಭವಲ್ಲ. ಹಾಗಾದ್ರೆ ಮುಂದಿನ ಹೆಜ್ಜೆ ಏನು ಅಂತ ನೋಡೋದಾದ್ರೆ, ಭಾರತ ಒಟ್ಟು ಚಿನ್ನದ ಮೀಸಲಿನಲ್ಲಿ ಈಗ ಸುಮಾರು 33% ಚಿನ್ನ ಇನ್ನೂ ಕೂಡ ಹೊರದೇಶದಲ್ಲೇ ಇದೆ. ಆರ್ಬಿಐ ದೀರ್ಘಕಾಲೀನ ಯೋಜನೆ ಈ ಶೇಕಡವಾರು ಪ್ರಮಾಣವನ್ನ 10% ಗಡಿಗೆ ಇಳಿಸುವುದಾಗಿದೆ. ಇದರ ಅರ್ಥ ಇನ್ನು ಸುಮಾರು 170 ರಿಂದ 190 ಟನ್ಗಳಷ್ಟು ಚಿನ್ನವು ಮುಂದಿನ ದಿನಗಳಲ್ಲಿ ವಾಪಸ್ ಭಾರತಕ್ಕೆ ಬರುವ ಸಾಧ್ಯತೆ ಕೂಡ ಇದೆ. ಇನ್ನು 64 ಟನ್ ಚಿನ್ನದ ಕಥೆ ಕೇವಲ ಆರಂಭ ಅಷ್ಟೇ. ಇದು ಬದಲಾಗ್ತಾ ಇರುವಂತಹ ಭಾರತದ ಕಥೆ ಆರ್ಥಿಕ
ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಬಲಿಷ್ಠಗೊಳ್ತಾ ಇರುವಂತಹ ಕಥೆ. ನಮ್ಮ ಸಂಪತ್ತು ನಮ್ಮದೇ ಹಿಡಿತದಲ್ಲಿರಬೇಕು ಎಂಬಂತಹ ಆತ್ಮನಿರ್ಭರ ಭಾರತದ ಆತ್ಮವಿಶ್ವಾಸದ ಕಥೆಯಾಗಿದೆ. ಡಾಲರ್ನ ದಾದಾಗಿರಿಗೆ ಸೆಡ್ಡು ಹೊಡೆದು ಭಾರತ ತನ್ನದೇ ಸುರಕ್ಷಿತ ಆರ್ಥಿಕ ಮಾರ್ಗವನ್ನ ಕಂಡುಕೊಳ್ತಾ ಇರುವಂತಹ ಕಥೆಯಾಗಿದೆ. ಆರ್ಬಿಐ ಈ ಮಹತ್ವದ ನಿರ್ಧಾರದ ಕುರಿತು ಮತ್ತು ಚಿನ್ನದ ಬೆಲೆಯ ಭವಿಷ್ಯದ ಕುರಿತು ನಿಮ್ಮ ಅನಿಸಿಕೆಗಳು ಮತ್ತು ಅಭಿಪ್ರಾಯಗಳೇನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ವಿಡಿಯೋ ನಿಮಗೆ ಮೊದಲು ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.